ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡೋಣ. ಕಠಿಣ ವ್ಯಾಯಾಮ ನಮ್ಮ ಇನ್ನರ್ ಎನರ್ಜಿ ಅಂದರೆ ನಮ್ಮ ದೇಹದ ಒಳಗಿನ ಶಕ್ತಿಯನ್ನು ನಾಶ ಮಾಡುತ್ತೆ. ಯಾರು ಕಠಿಣವಾದ ವ್ಯಾಯಾಮವನ್ನು ಮಾಡಬೇಡಿ. ದೇಹಕ್ಕೆ ಬಲ ನೀಡುವ ಮೂಲ ಅಂಶ ಏನಪ್ಪ ಅಂತಂದರೆ ಸಪ್ತಧಾತುಗಳು, ಅಂದರೆ ರಸ, ರಕ್ತ, ಮಾಂಸ, ಮೇದು, ಅಸ್ಥಿ, ಮಜ್ಜೆ ಮತ್ತು ಶುಕ್ರ. ಈ ಧಾತುಗಳು ದೇಹದ ಕಟ್ಟಡ, ಜೀವಶಕ್ತಿಯ ಮೂಲ, ಮನಶಕ್ತಿಯ ಮೂಲ, ಬುದ್ಧಿಶಕ್ತಿಯ ಮೂಲ. ಆದರೆ ನೀವು ಕಠಿಣವಾದ ವ್ಯಾಯಾಮಗಳನ್ನು ಮಾಡೋದರಿಂದ ಎಲ್ಲ ನಾಶ ಆಗ್ತದೆ, ಎಲ್ಲ ಧಾತುಗಳು ನಾಶ ಆಗ್ತದೆ. ಧಾತುಗಳು ಪೂರ್ತಿ ಕರಗೋಗ್ಬಿಡುತ್ತೆ. ಧಾತುಗಳನ್ನು ಪುನಃ ಉತ್ಪತ್ತಿ ಮಾಡಲು ದೇಹವನ್ನು ಬಲವಂತಪಡಿಸುತ್ತದೆ, ಮತ್ತೆ ಮತ್ತೆ ಬಿಂದು ನಾಶಕ್ಕೆ ಪರಿವರ್ತನೆ ಮಾಡುತ್ತದೆ. ಅಂದರೆ ಸಪ್ತಧಾತುಗಳು ಏನಿದ್ದಾವೆ ಅವೆಲ್ಲ ಸೇರಿ ಬಿಂದು ಆಗುತ್ತೆ. ಆ ಬಿಂದು ವ್ಯಾಯಾಮ ಮಾಡಿದರೆ ನಾಶ ಆಗುತ್ತೆ. ಈ ಚಕ್ರ ಜೀವನ ಶಕ್ತಿಯನ್ನು ಅಪಾರವಾಗಿ ನಾಶ ಮಾಡುತ್ತೆ. ಕಠಿಣ ವ್ಯಾಯಾಮ ದೇಹದ ರಕ್ತ ಮತ್ತು ನರಮಂಡಲಕ್ಕೆ ಶಾಕ್. ಓಡುವುದು, ಭಾರ ಎತ್ತುವುದು, ಕುಸ್ತಿ ಮಾಡುವುದು, ವ್ಯಾಯಾಮ ಮಾಡುವುದು, ಕಠಿಣ ವ್ಯಾಯಾಮಗಳು ಇವೆಲ್ಲ ದೇಹದ ಒಳಗಿನ ಶಾಂತಿಯನ್ನು ಭಂಗಪಡಿಸುತ್ತವೆ. ರಕ್ತದ ವೇಗ ಅಸಹಜವಾಗಿ ಹೆಚ್ಚುತ್ತದೆ. ಹೃದಯ ಹೆಚ್ಚು ಹೊಡೆತ ಕೊಡುತ್ತದೆ. ನರಗಳು ಒತ್ತಡಕ್ಕೆ ಒಳಗಾಗುತ್ತವೆ. ತಲೆ ಭಾರವಾಗುತ್ತದೆ, ತಲೆ ಚಕ್ರ ಬರುತ್ತದೆ. ಅಸ್ವಸ್ಥ ಉಸಿರಾಟ, ದೇಹದಲ್ಲಿ ಜರ್ಕು, ಶಾಕು, ಒತ್ತಡ ಇವು ದೇಹವನ್ನು ಹೊರಗೆ ಬಲಶಾಲಿಯಾದಂತೆ ತೋರಿಸಿದರೂ ಒಳಗೆ ನಿಧಾನವಾಗಿ ನಾಶ ಮಾಡುತ್ತದೆ. ನಿರಂತರ ಕಠಿಣ ವ್ಯಾಯಾಮ ಒಳ್ಳೆಯದಲ್ಲ. ಕಠಿಣ ವ್ಯಾಯಾಮ ಮೆದುಳಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮೆದುಳು ದೇಹದ ರಾಜ. ಮೆದುಳಿಗೆ ಅಗತ್ಯವಾದ ಶಕ್ತಿಯನ್ನು ಪೂರೈಸುವುದು ಬಿಂದು, ಸಪ್ತಧಾತುಗಳು. ಬಿಂದು ಸಪ್ತಧಾತುಗಳಿಂದ ಉತ್ಪತ್ತಿಯಾಗುತ್ತೆ. ಸಪ್ತಧಾತುಗಳು ನಮ್ಮ ಪ್ರಾಣಶಕ್ತಿ. ಆದರೆ ವ್ಯಾಯಾಮ ಮಾಡಿಬಿಟ್ರೆ ಬಿಂದು ನಾಶ ಆಗುತ್ತೆ. ಕಠಿಣ ವ್ಯಾಯಾಮ ಮಾಡಬಾರ್ದು. ಮಾಡೋದ್ರಿಂದ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ, ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತೀವಿ. ವ್ಯಾಯಾಮ ಮಾಡುವವರು ನೈಸರ್ಗಿಕವಾದ ವ್ಯಾಯಾಮವನ್ನು ಮಾಡಬೇಕು. ಅದು ಶಕ್ತಿ ಸೂತ್ರ ವ್ಯಾಯಾಮಗಳು ಮಾಡಬೇಕು. ಕಠಿಣ ವ್ಯಾಯಾಮ ಮಾಡೋದರಿಂದ, ಉಚ್ಚಾಪಟ್ಟೆ ಫಿಸಿಕಲ್ ಎಕ್ಸಸೈಸ್ ಮಾಡೋದರಿಂದ ಹೃದಯ, ಕಿಡ್ನಿ, ಲಂಗ್ಸು ಈ ಥರ 79 ಅಂಗಾಂಗಗಳು ಎಲ್ಲ ಸ್ಥಾನ ಪಲ್ಲಟವಾಗಿ ಆ ಕಡೆ ಈ ಕಡೆ ಹೋಗಿ ಅವು ಕಾರ್ಯ ಚಟುವಟಿಕೆಗಳೆಲ್ಲ ದುರ್ಬಲವಾಗಿ ಅಸ್ತವ್ಯಸ್ತವಾಗುತ್ತೆ. ಜರ್ಕ್ ಹೊಡೆಯೋದು, ಶಾಕ್ ಹೊಡೆಯೋದು, ಟ್ವಿಸ್ಟ್ ಮಾಡೋದು, ಪ್ರೆಷರ್ ಹಾಕೋದು, ಹೆವಿ ಲೋಡ್ ಎತ್ತೋದು ಇವೆಲ್ಲ ಏನಂತ ತಿಳ್ಕೊಂಡಿದ್ದೀರಾ? ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳನ್ನೆಲ್ಲ ಬ್ಲಾಸ್ಟ್ ಮಾಡಾಕುತ್ತೆ, ಎಲ್ಲ ಡ್ಯಾಮೇಜ್ ಮಾಡಾಕುತ್ತೆ. ಇಂಥವೆಲ್ಲ ಮಾಡಬಾರ್ದು. ನಾವು ಅತ್ಯಂತ ಕಠಿಣವಾಗಿ ವ್ಯಾಯಾಮ ಮಾಡ್ತೀವಲ್ಲ, ಹೆಚ್ಚು ಭಾರ ಹಾಕಿ 79 ಅಂಗಾಂಗಗಳೆಲ್ಲ ಅಸ್ಥಿರವಾಗ್ತವೆ. ಜೀರ್ಣಶಕ್ತಿ ಹಾಳಾಗುತ್ತೆ, ಹೃದಯದ ಅಸಮತೋಲನ ಬರುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ, ಕಿಡ್ನಿ ಮೇಲೆ ಒತ್ತಡ ಆಗುತ್ತೆ, ಲಿವರ್ ಕಾರ್ಯ ಬದಲಾವಣೆ ಆಗುತ್ತೆ, ದೇಹ ತಾಪಮಾನ ಅಸಹಜಕತೆ ಆಗುತ್ತೆ, ರಕ್ತದ ಒತ್ತಡ ವ್ಯತ್ಯಾಸ ಆಗುತ್ತೆ. ದೀರ್ಘಕಾಲದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈಗ 100 ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ರಕ್ತ ಚಲನೆ ಆದರೆ ನಮ್ಮ ದೇಹಕ್ಕೆ ಒಳ್ಳೆಯದು. ನೀನು ಅದನ್ನು 200 ಕಿಲೋಮೀಟ್ರ್ ಸ್ಪೀಡ್ ಮಾಡಿದರೆ ಅದು ನಿನ್ನ ಕಿಡ್ನಿ ಹೆಂಗೆ ಫಿಲ್ಟ್ರ್ ಮಾಡಬೇಕು, ಅದನ್ನು ಹಾರ್ಟ್ ಹೆಂಗೆ ಪಂಪ್ ಮಾಡಬೇಕು, ಅದನ್ನು ನಿನ್ನ ಹಾರ್ಟಿಗೆ ಒಂದು ಕೆಪಾಸಿಟಿ ಇರುತ್ತೆ ರಕ್ತ ಪಂಪ್ ಮಾಡೋದಕ್ಕೆ. ನೀನು ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡಿ ಸಿಕ್ಕಾಪಟ್ಟೆ ಇದನ್ನು ಮಾಡಿ ಇದು ಮಾಡಿದ್ರೆ ಹೆಂಗಪ್ಪ? ವ್ಯಾಯಾಮ ಮಾಡೋದ್ರಿಂದ ಮಾಂಸಖಂಡಗಳೇನು ಬೆಳೆಯಲ್ಲ, ಆಯಿತಾ? ಬೆಳೆದಂತೆ ಕಂಡ್ರೂ ಆಮೇಲೆ ಅದು ಪ್ರಾಬ್ಲಮ್ ಕೊಡುತ್ತೆ.
ಯಾಕೆ ಅದನ್ನು ಮಾಡಬೇಕು? ತೊಂದರೆ ಕೊಡೋವಂಥದ್ದನ್ನು ಯಾಕೆ ಮಾಡಬೇಕು? 40 ವರ್ಷ 50 ವರ್ಷ ಆದಮೇಲೆ ಜಾಯಿಂಟ್ ಪೇನ್ ಬರುತ್ತೆ, ಹಾರ್ಮೋನಲ್ ಇಶ್ಯೂ ಬರುತ್ತೆ, ಬ್ಯಾಕ್ ಪೇನು, ನೆಕ್ ಪೇನು, ಶೋಲ್ಡ್ರ್ ಪೇನು ಎಲ್ಲ ಬರುತ್ತೆ. ಕಿಡ್ನಿ ಕಿಡ್ನಿ ಎಲ್ಲ ಕೆಟ್ಟೋಗುತ್ತೆ, ಲಿವರೆಲ್ಲ ಕೆಟ್ಟೋಗುತ್ತೆ, ಲಿವರ್ ತುಂಬ ಪ್ರೆಷರ್ ಬೀಳುತ್ತೆ, ನರಮಂಡಲ ಎಲ್ಲ ಕೆಟ್ಟೋಗುತ್ತೆ. ಈ ದೇಹ ಶಕ್ತಿಶಾಲಿ ಆದಂತೆ ಕಂಡ್ರೂ ಅದು ಒಳಗಡೆ ಎಲ್ಲ ಹಾಳಾಗೋಗಿರುತ್ತೆ. ಅದಕ್ಕೆ ಕಠಿಣ ವ್ಯಾಯಾಮಗಳನ್ನು ಮಾಡಬೇಡ್ರಿ, ಕಠಿಣವಾದ ಕೆಲಸಗಳನ್ನು ಮಾಡಬೇಡ್ರಿ. ದೇಹಕ್ಕೆ ತುಂಬ ತೊಂದರೆ ಆಗುವಂತಹ ವ್ಯಾಯಾಮಗಳನ್ನು ಮಾಡಬೇಡ್ರಿ. ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಬರೋಲ್ಲ, ನೀವು ಅದನ್ನು ತಪ್ಪು ತಿಳ್ಕೊಂಡಿದ್ದೀರ. ಆದ್ದರಿಂದ ಇವತ್ತೇ ಈ ಕ್ಷಣವೇ ಈಗಲೇ ಕಠಿಣ ವ್ಯಾಯಾಮಗಳನ್ನು ಮಾಡಬೇಡ್ರಿ. ಯಾವುದೇ ಫಿಸಿಕಲ್ ಎಕ್ಸಸೈಸ್ ಮಾಡಬೇಡ್ರಿ. ಕೇವಲ ಶಕ್ತಿ ಸೂತ್ರದ ವ್ಯಾಯಾಮವನ್ನು ಮಾತ್ರ ಮಾಡಿರಿ.